ಆಪರೇಷನ್ ಸಿಂಧೂರ ಸ್ವಾಗತ ಮಾಡಿದೆ ಕಾಂಗ್ರೆಸ್. ಒಕ್ಕಲಿನಿಂದ ಕಾಂಗ್ರೆಸ್ ನಾಯಕರು ಇದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಸೇನೆಗೆ ಶಹಬಾಸ್ ಮಾಡಲೇಬೇಕು. ಶರ್ಮಿತಾ, ಇಲ್ಲಿ ಒಬ್ರು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾತನಾಡಿದ್ರು ಅದು ಯಾವುದೋ ಪಕ್ಷದ ಕಾರ್ಯಕರ್ತರ ಆಕ್ರೋಶಕ್ಕಲ್ಲ, ಇಡೀ ದೇಶದ ಜನರ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ. ಸೊ ಕಾಂಗ್ರೆಸ್ನವರು ಈಗ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಸೇನೆಯ ಧೈರ್ಯ ಶ್ಲಾಘಿಸಿ ಕೈ ನಾಯಕರು ಪೋಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ. ಸರ್ಕಾರ ಏನೇ ತೀರ್ಮಾನವನ್ನ ಈ ನಿಟ್ಟಿನಲ್ಲಿ ಕೈಗೊಂಡ್ರು ಕೂಡ ನಾವು ಬೆಂಬಲವಾಗಿ ನಿಲ್ತೀವಿ, ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ನಮ್ಮ ಸೇನೆ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಉಗ್ರರ ತಾಣವನ್ನ ಹೊಡಿಬೇಕು ಅಂತ ಹೇಳಿ ಜೈರಾಮ್ ರಮೇಶ್ ಅವರು ಹೇಳಿದ್ರು, ಅವರು ಈಗ ಸ್ವಾಗತಿಸಿದ್ದಾರೆ. ಹೇಡಿತನದ ಪಾಕೆ ಪ್ರತ್ಯುತ್ತರ ಇದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆಕ್ಚುಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಗ್ಗಟ್ಟಿನ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಈ ಹಿಂದೆ ಎಲ್ಲ ತುಂಬಾ ವೈರುಧ್ಯದ ಹೇಳಿಕೆಗಳು ಬರ್ತಾ ಇತ್ತು. ಈತ ಒಂದು ದಾಳಿ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಕೂಡ ಅಷ್ಟೇ, ಸ್ಟ್ರೈಕ್ ಆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಏನು ಮಾಡಿದರೆ ಏನು ಪ್ರೂಫ್ ಇದೆಯಾ ಅಂತೆಲ್ಲ ಮಾತನಾಡ್ತಾ ಇದ್ರು. ಬಟ್ ತುಂಬಾ ಪ್ರಬುದ್ಧ ನಡೆ ಅಂದರೆ ರಾಹುಲ್ ಗಾಂಧಿ ಅವರು ಸರ್ವಪಕ್ಷ ಸಭೆ ಆದ ಬಳಿಕ ಕೇಂದ್ರ ಸರ್ಕಾರ ಏನಾದರೂ ನಿರ್ಧಾರ ಮಾಡಲಿ, ಮೋದಿ ಅವರು ಏನಾದರೂ ನಿರ್ಧಾರ ಮಾಡಲಿ, ಅವ್ರ ಜೊತೆ ನಾವು ನಿಂತ್ಕೊಳ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದು. ಇನ್ಫ್ಯಾಕ್ಟ್ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ ಸರ್. ಈಗ ಆರ್ಡಿನೆನ್ಸ್ ಫ್ಯಾಕ್ಟ್ರಿಗಳ ಬಗ್ಗೆ ಮಾತಾಡಬೇಕು. ಯಾಕಂದರೆ ಪಾಕಿಸ್ತಾನದ ಹತ್ರ ನಾನು ಆಗಲೇ ಹೇಳ್ದಂಗೆ 96 ಗಂಟೆ ಮ್ಯಾಕ್ಸಿಮಮ್ ಅವ್ರು ಯುದ್ಧ ಮಾಡಬಹುದು, ಅಷ್ಟು ಶಸ್ತ್ರಾಸ್ತ್ರ ಇದೆ. ಸೊ ಅಲ್ಲಿ ಶಸ್ತ್ರಾಸ್ತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿ ಅವ್ರ ಹತ್ರ ಬೇಕಾದಂಥ ಮೆಟೀರಿಯಲ್ಸ್ ಇಲ್ಲ, ಕೊರತೆ ಇದೆ. ಆಲ್ರೆಡಿ ಅವರು ಉಕ್ರೇನಿಗೆಲ್ಲ ಕಳಿಸಿದ್ದಾಗಿದೆ. ಈ ನಿಟ್ಟಿನಲ್ಲಿ ಇವಾಗ ಒಂದು ಧೈರ್ಯ ಮಾಡ್ಬೋದು ಅವರು ಯುದ್ಧ ಮಾಡೋದಕ್ಕೆ, ಇದಕ್ಕೆ ಪ್ರತಿರೋಧವನ್ನು ತೋರೋದಕ್ಕೆ ಅಥವಾ ಪ್ರತೀಕಾರವನ್ನು ತೀರಿಸ್ಕೊಳ್ಳೋಕ್ಕೆ. ಅವರಂತೂ ಸುಮ್ಮನೆ ಕೊರೋದಿಲ್ಲ ಮೇಡಮ್. 100% ದೇರ್ ವಿಲ್ ಬಿ ಎ ರಿಟಾಲಿಯೇಷನ್. ವಿ ಕ್ಯಾನ್ ಹೈಲಿ ಎಕ್ಸ್ಪೆಕ್ಟ್ ಇಟ್. ಯಾಕೆಂತ ಹೇಳಿದರೆ ಅವರಲ್ಲಿ ಏನು ಬೇಕಾದರೂ ಇರಲಿ, ಬಟ್ ಫಾರ್ ಸಮ್ ಟೈಮ್ ದೇ ಕ್ಯಾನ್ ಗಿವ್ ಫೈಟ್ ಕೊಡ್ತಾರೆ ಅವರು. ಅವರ ಈಗ ನೀವು ಹೇಳಿದ ಹಾಗೆ ಆಮಿನಿಷನ್ಸ್ ಪ್ರಿಪರೇಷನ್ಸ್ ನಮ್ಮ ದೇಶದಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳಿದೆ, ನಾವು ಮಾಡಿರ್ತೀವಿ. ಅವರಲ್ಲಿ ಅಂಥ ಫ್ಯಾಕ್ಟ್ರಿಗಳಿಲ್ಲ. ಎಲ್ಲದಕ್ಕೂ ಬೇರೆ ಕಡೆಯೇ ಅವರು ಇದು ಮಾಡಬೇಕು. ಎಸ್ಪೆಷಲಿ ಆರ್ಟ್ಲರಿ ಶೆಲ್ಸ್, ಆರ್ಟ್ಲರಿ ತೋಪುಖಾನೆಗಳದ ಶೆಲ್ಗಳು ಮತ್ತು ಮಿಸೈಲ್ಸ್ಗಳು, ಅದರಿಂದ ಆಮಿನಿಷನ್ ಬೇರೆ ಬೇರೆ ಡಿಪೆಂಡ್ ಆಗಿರ್ತದೆ. ಬಟ್ ಅದಕ್ಕೆ ಏನಾದರೂ ಒಂದು ಅವ್ರು ಮಾಡಿರಬೇಕು, ತಾತ್ಕಾಲಿಕವಾಗಿ ಏನಾದರೂ ಮಾಡಿರ್ತಾರೆ. ಬಟ್ ಡೆಫಿನೆಟ್ಲಿ ಸುಮ್ಮನೆ ಕೂರೋರಲ್ಲ ಅವರು, ಖಂಡಿತ ರಿಟಾಲಿಯೇಷನ್. ಈಗ ಅವರೇ ಹೇಳ್ತಾ ಇದ್ರು, ನಾವು ಯುದ್ಧಕ್ಕೆ ರೆಡಿ ಇದೀವಿ, ಯುದ್ಧ ಮಾಡ್ಬಿಡ್ತೀವಿ, ಮಾಡ್ಲಿ ಬೇಕಿದ್ರೆ ಭಾರತ ನಮ್ಮನ್ನು ಟಚ್ ಮಾಡಲಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ನಾವು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೂಡ ಹಾಕಕ್ಕೆ ರೆಡಿ ಇದೀವಿ. ನಮ್ಮ ಸುದ್ದಿಗೆ ಬಂದ್ರೆ ಇಡೀ ಜಗತ್ತೇ ನಾಶ ಮಾಡ್ಬಿಡ್ತೀವಿ ಅಂತ ನಿನ್ನೆ ಬೇರೆ ಮಾತನಾಡ್ತಾ ಇದ್ದ ಅಲ್ಲಿನ ರಕ್ಷಣಾ ಸಚಿವ ಮಾತನಾಡ್ತಾ ಇದ್ದ. ಸೊ ಹೀಗಾಗಿ ರೆಡಿ ಇರುವಂತವ್ರು ಈಗ ಕ್ಷಿಪಣಿ ದಾಳಿ ಆಗಿರುವಂತ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡಲ್ವಾ, ಇದೇ ಇರೋ ಕುತೂಹಲ. ಬಿಕಾಸ್ ಇದ್ಯಾವುದೋ ಸಡನ್ ಶಾಕ್ ಅಲ್ಲ, ಬಿಕಾಸ್ ಇಬ್ರು ಇನ್ನೇನು ರೆಡಿ ಆಗಿದ್ದೀವಿ, ಯುದ್ಧ ಮಾಡೇ ಮಾಡ್ತಾರೆ ಅನ್ನುವಂಥ ಟೈಮ್ನಲ್ಲಿ ಆಗಿರುವಂಥ ಅಟ್ಯಾಕು. ಈಗ ಏನಂತಂದರೆ ನಾವು ಮಾಡಿದಂಥ ಅಟ್ಯಾಕ್ ಜಸ್ಟಿಫೈಡ್ ಫ್ರಮ್ ಇಂಟರ್ನ್ಯಾಷನಲ್ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ಟೆರರ್ ಅಟ್ಯಾಕಿಗೆ ಟೆರರ್ ಕ್ಯಾಂಪ್ಸ್ ಮೇಲೆ ರಿಟಾಲಿಯೇಷನ್ ಆಗಿದೆ. ಸೊ ಇದರಲ್ಲಿ ಸಿವಿಲಿಯನ್ ಟಾರ್ಗೆಟ್ ಆಗಲಿ ಮಿಲಿಟ್ರಿ ಟಾರ್ಗೆಟ್ ಕೂಡ ನಾವು ಚೂಸ್ ಮಾಡಿಲ್ಲ. ಸೊ ಇದು ಪ್ರೊವೊಕೇಟಿವ್ ಸ್ಟ್ರೈಕ್ ಅಲ್ಲ, ಇದು ರಿಯಾಕ್ಟಿವ್ ಸ್ಟ್ರೈಕ್. ಈಗ ಅವ್ರು ಏನಾದರೂ ಪ್ರೊವೊಕೇಟಿವ್ ಆ ಟೈಪ್ ಅಂದರೆ ಈಗ ಜಿದ್ದಿಗೆ ಬಂದು ಪ್ರೆಸ್ಟೀಜ್ ಪ್ರಶ್ನೆ ಬಂದು ಮಾಡೋಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ಮಾಡಲಿಕ್ಕಿಲ್ಲ ಅಂತ ಅಮೇರಿಕಾ ಮೈಟ್ ಪುಟ್ ಅ ಪ್ರೆಷರ್, ನಾವು ಸ್ಟಾಪ್ ಇಟ್, ಯು ಆರ್ ಟೇಕನ್ ದ ಬೀಟಿಂಗ್, ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಹೇಳ್ಬೋದು. ದಟ್ ಈಸ್ ಅ ಫೈನ್ ಸ್ಟೆಪ್. ಒಂದು ವೇಳೆ ಎಸ್ಕಲೇಟ್ ಆದರೆ ಏನೇನಾಗ್ತದೆ ಅಂದರೆ ಎನಿಥಿಂಗ್, ಏನಪ್ಪ ಅಂದರೆ ವಾರ್ ಈಸ್ ನಾಟ್ ಎನಿಥಿಂಗ್. ಯುದ್ಧ ಆರಂಭ ಮಾಡೋದು ನಮ್ಮ ಕೈಲಿ ಇರಲ್ಲ, ಅಲ್ಲ ಯುದ್ಧ ಆರಂಭ ಮಾಡೋದು ಮಾತ್ರ ನಮ್ಮ ಕೈಲಿ, ಯುದ್ಧ ಮುಗಿಸೋದು ನಮ್ಮ ಕೈಲಿ ಇರಲ್ಲ. ಬಿಕಾಸ್ ಬೆಸ್ಟ್ ಎಕ್ಸಾಂಪಲ್ಸ್ ನಮಗಿದೆ ರಷ್ಯಾ ಉಕ್ರೇನ್, ಇಸ್ರೇಲ್ ಗಾಜಾ, ಅಲ್ಲಿ ಯಾವ ರೀತಿಯಾಗಿ ಇನ್ನೂ ಕಂಟಿನ್ಯೂ ಆಗಿದೆ. 3.5 ವರ್ಷ ಆಗ್ತಾ ಬರ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ. ಕರೆಕ್ಟ್. ಮೋರೆವರ್ ಅವ್ರದ್ದು ಮಿಲಿಟ್ರಿ ಆರ್ಸ್ನಲ್ ಅಮ್ನಿಷನ್ನು, ಅವ್ರದ್ದು ಏನಪ್ಪ ಅಂದ್ರೆ ಫೈಟಿಂಗ್ ಕೆಪಬಿಲಿಟಿ ಪಾಕಿಸ್ತಾನದಲ್ಲಿ ಏನಿತ್ತು, ಅವ್ರು ಬರ್ಬರ್ತಾ ಎಕನಾಮಿಕ್ ಕಂಡೀಷನ್ಸ್ ವೀಕ್ ಆಗ್ತಾ ಹೋದಂಗೆಲ್ಲ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಈಗ ಯುಕ್ರೇನ್ ಯುದ್ಧ ನಡಬೇಕಾದ್ರೆ ಅವನ್ನೆಲ್ಲ ಕೆಲವೊಂದು ಅಮ್ನಿಷನ್ಸು, ಕೆಲವೊಂದು ವೆಪನ್ಸ್, ಕೆಲವೊಂದು ಗ್ಯಾಜೆಟ್ಸ್ ಮಾರ್ಕೊಂಡಿದ್ದಾರೆ. ದೇ ಆರ್ ನಾಟ್ ಹೆಲ್ಪ್ಡ್. ಈಗೇನಪ್ಪ ಅಂದ್ರೆ ಮನೆಯಲ್ಲಿ ಕಷ್ಟ ಬಂದಾಗ ನಾವು ಹೆಂಗೆ ಬಂಗಾರ ಒತ್ತಿಟ್ಟು ಬಂಗಾರ ಮಾರ್ತೀವಲ್ಲ, ಆ ಟೈಪ್ ಅವ್ರ ವೆಪನ್ಸ್ನ ಮಾರಿ ಅವ್ರದ್ದು ಫೈಟಿಂಗ್ ಕೆಪಬಿಲಿಟಿ ಎಷ್ಟೋ ಕಡಿಮೆ ಆಗಿಬಿಟ್ಟಿದೆ ಈಗ. ಸೊ ಅದು ಏನು ಫೈಟಿಂಗ್ ಕೆಪಬಿಲಿಟಿ ಕಡಿಮೆ ಆಗಿದೆ, ಬಟ್ ಅವ್ರದ್ದಲ್ಲಿ ಒಂದು ಸ್ಟ್ರೆಂತ್, ಒಂದು ಧಮಕಿ ಯಾವಾಗಲೂ ಏನು ಕೊಡ್ತಾರೆ ಅಂದರೆ ನ್ಯೂಕ್ಲಿಯರ್ ಅಟ್ಯಾಕ್ದು, ನ್ಯೂಕ್ಲಿಯರ್ ಥ್ರೆಟ್ದು. ಅಲ್ಲಿರ್ತಕ್ಕಂಥ ರೆಸ್ಪಾನ್ಸಿಬಲ್ ಈ ಟೈಮು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಡಬಾರ್ದು ಆ್ಯಕ್ಚುಲಿ, ಸ್ಪೆಷಲಿ ದ ಮಿನಿಸ್ಟರ್ಸ್ ಆ್ಯಂಡ್ ಆಲ್. ಅದಕ್ಕೊಂದು ಕಹಾವತ ಬೋಲ್ನೆ ಸೆ ಪಹಲೆ ಸೋಚೋ ಅಂತಕ್ಕೊಂದು, ಕೆಲವೊಬ್ರು ಇದ್ದಾರೆ ಬೋಲ್ನೆ ಕೆ ಬಾದ್ ಭಿ ನೈ ಸೋಚ್ತೆ. ಸೊ ಇದೇನಪ್ಪ ಅಂದ್ರೆ ಆ ಪಾನಿ ಬಂದ್ ಕರೋಗತ್ತು ಖೂನ್ ಕಾ ನದಿಯಾ ಬೆಹಂಗೆ ಅಂತಕ್ಕೊಂದು ಬಿಲಾವಲ್
ಬಿಟ್ಟು ಹೇಳ್ತಾರೆ. ಸೊ ಈ ಥರ ಏನಾಯ್ತು, ಇವು ಎಸ್ಕಲೇಟರಿ ಸ್ಟೇಟ್ಮೆಂಟ್ಸ್, ಇವು ಸ್ವಲ್ಪ ಮ್ಯಾಚುರ್ಡ್ ವೇದಲ್ಲಿ ಹೋಗ್ಬೇಕು. ನನಗೆ ತಿಳಿದ ಮಟ್ಟಿಗೆ ವಿ ಹ್ಯಾವ್ ಟೇಕನ್ ಎ ರೈಟ್ ಆ್ಯಕ್ಷನ್. ಎಲ್ಲ ವರ್ಲ್ಡ್ ಏನಪ್ಪ ಅಂತಂದ್ರೆ ಇದಕ್ಕೆ ಅಪ್ರಿಷಿಯೇಟ್ ಮಾಡ್ತದೆ. ಪಾಕಿಸ್ತಾನ ಶುಡ್ ನಾಟ್ ಗೋ ಇನ್ ಫಾರ್ ಫರ್ದರ್ ಅಡ್ವೆಂಚರಿಸಮ್. ಅಲ್ಲ, ನ್ಯೂಕ್ಲಿಯರ್ ಬಗ್ಗೆ ಮಾತು ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಪಾಕಿಸ್ತಾನದವ್ರು ಹೇಳ್ತಾರಂತೆ, ನಾವು ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ತೀವಿ ಅಂತ ಹೇಳಿದ್ದಕ್ಕೆ ನೀವೆಲ್ಲ ಅವಾಗ ವರ್ಕ್ ಮಾಡ್ತಿದ್ದಂಥವ್ರೆ, ಅವ್ರು ಏನು ಒಂದು 2 ನಗರ ನಾಶ ಮಾಡ್ಬೋದು, ನಾವು ಬೆಳಗ್ಗೆ ಎದ್ದು ಅಟ್ಯಾಕ್ ಮಾಡಿದ್ರೆ ಅವ್ರು ಇಡೀ ಪಾಕಿಸ್ತಾನ ಇರುತ್ತಾ ಅಣ್ವಸ್ತ್ರ ಅಂತ ಹೇಳ್ತಾರಲ್ಲ ಯಾವಾಗಲೂ ಅಂತ. ಆ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟದೆ. ಈಗ ನ್ಯೂಕ್ಲಿಯರ್ ಯೂಸ್ ಮಾಡ್ಬೇಕಂದ್ರೆ ಈಗ ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯರ್ ಈಸ್ ಸಚ್ ಅ ವೆಪನ್, ಇಟ್ ಇಸ್ ನಾಟ್ ಅ ಫೈಟಿಂಗ್ ವೆಪನ್, ಇದು ಡೆಟ್ರೆನ್ಸ್ ವೆಪನ್. ಎಂದೂ ಯೂಸ್ ಆಗೋದಿಲ್ಲ. ಯಾಕಂದ್ರೆ ಲಾಸ್ಟ್ ವೆಪನ್ ಯೂಸ್ ಆದದ್ದು ಹಿರೋಶಿಮಾ ನಾಗಸಾಕಿಯಲ್ಲಿ 1945. 90 ಇಯರ್ಸ್ ಗ್ಯಾಪ್ ಇದೆ. ಇಸ್ರೇಲ್ ಇರಾಕ್ ವಾರ್ ಮತ್ತು ಏನಪ್ಪ ವಾರ್ ಆನ್ ಟೆರರಿಸಮ್, ಇರಾಕ್ ಮೇಲೆ ಲಿಬಿಯಾ ಮೇಲೆ ಎಲ್ಲ ಆಯಿತು, ಬಟ್ ನ್ಯೂಕ್ಲಿಯರ್ ವೆಪನ್ ಯೂಸ್ ಆಗಿಲ್ಲ. ನ್ಯೂಕ್ಲಿಯರ್ ಈಸ್ ಅ ಡೆಟರೆನ್ಸ್. ಅವ್ರದ್ದು ಏನಿದೆ ಅಂದರೆ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಅಂತ ಹೇಳ್ತಾರಲ್ಲ, ನಮ್ಮ ಡಾಕ್ಟ್ರಿನ್ ಏನಿದೆ, ನೋ ಫಸ್ಟ್ ಯೂಸ್ ಅಂತಿದೆ. ನಾವು ಫಸ್ಟ್ ಯೂಸ್ ಮಾಡೋದಿಲ್ಲ, ಬೈ ಚಾನ್ಸ್ ನೀವು ಯೂಸ್ ಮಾಡಿದ್ರೆ ನಾವು ರಿಟಾಲಿಯೇಟ್ ಮಾಡ್ತೀವಿ. ಬಟ್ ಅದರಲ್ಲಿ ಒಂದು ಹಿಡನ್ ಕ್ಲಾಸ್ ಏನಿದೆ ಅಂದರೆ, ಬೈ ಚಾನ್ಸ್ ನಮ್ಮ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಆಗ್ತಕ್ಕಂಥ ಕಂಪ್ಲೀಟ್ ಇಂಟೆಲಿಜೆನ್ಸ್, ಕಂಪ್ಲೀಟ್ ಕನ್ಫರ್ಮ್ಡ್ ರಿಪೋರ್ಟ್ಸ್ ಇದ್ದರೆ ಯು ಕ್ಯಾನ್ ಬಿ ದ ಫಸ್ಟ್ ಯೂಸರ್. ಸರ್, ಈಗ ನಾವು ಈಗಷ್ಟೇ ಮಾತನಾಡ್ತಾ ಇದ್ವಿ ಅವ್ರ ಅಟ್ಯಾಕ್ ಯಾವ ರೀತಿಯಾಗಿ ಇರ್ಬೋದು ಅಂತ. ಜಮ್ಮು ಕಾಶ್ಮೀರದ ಮನೆಯೊಂದರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿ ಈ ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು ಪಾಕ್ ಸೇನೆಯಿಂದ. ಮನೆಯೊಂದರ ಮೇಲೆ ದಾಳಿಯಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಸಿಗ್ತಾ ಇದೆ. ಕಂಗೆಟ್ಟಿದೆ ಪಾಕಿಸ್ತಾನ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಏನು ಎತ್ತ ಅಂತ. ಬಿಕಾಸ್ ಅವ್ರಿಗೆ ಈಗ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಆದರೆ ಯುದ್ಧ ಮಾಡಬೇಕಾ ಬೇಡವಾ, ನಾವೀಗ ಮುಂದೆ ಹೆಜ್ಜೆ ಇಡಬೇಕಾ ಬೇಡವಾ ಅನ್ನುವಂಥ ಟೆನ್ಷನ್ನ ನಡುವೆ ಸೈಲೆಂಟ್ ಆಗಿದ್ರೂ ಕೂಡ ಪಾಕಿಸ್ತಾನದ ಸೇನೆಯ ಆತ್ಮಸ್ಥೈರ್ಯ ಕುಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಸೊ ಹೀಗಾಗಿ ನಾವೇನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಟ್ಯಾಕ್ ಆಗ್ತಾ ಇದೆಯಾ ಸರ್? ಇಲ್ಲಿ ಈ ಒಂದು ಅಟ್ಯಾಕ್ ಆಗ್ತಿದ್ದ ಹಾಗೆ ಭಾರತೀಯ ಸೇನೆನೇ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಾವು ಅಲ್ಲಿರುವಂಥ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡಿಲ್ಲ, ಉಗ್ರರ ಬೇಸ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದು ಅಂತ. ಈಗ ನೋಡಿ, ನಮ್ಮ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಈ ಒಂದು ದಾಳಿ ಆಗಿದ್ದು, 26 ಜನರ ನರಮೇಧ ಆಗಿದ್ದಕ್ಕೆ. ಇನ್ನೂ ಬುದ್ಧಿ ಕಲಿತಾ ಇಲ್ವಲ್ಲ ಅಂತ. ಈಗ ನ್ಯೂಸ್ ನಿಮ್ಮನ್ನು ನೋಡಿದಾಗ ನನಗೆ ಅನಿಸ್ತಾ ಇದೆ, ನಮ್ಮ ಇಂಡಿಯನ್ ಆರ್ಮಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ನಾವು ಏರ್ಫೋರ್ಸ್ ಅಟ್ಯಾಕ್ ಮಾಡಿದ್ದೀವಿ, ಏರ್ ಸ್ಟ್ರೈಕ್ಸ್, ಆರ್ಮಿಯನ್ನು ಯೂಸ್ ಮಾಡಿಲ್ಲ. ಈಗ ಅವರ ಆರ್ಮಿ ಬಂದು ನಮ್ಮ JNKಯಲ್ಲಿ ಬಂದು ಎಕ್ಸಾಕ್ಟ್ ಪ್ಲೇಸ್ ನನಗೆ ಗೊತ್ತಿಲ್ಲ ಎಲ್ಲಿ ಅದು ಅಟ್ಯಾಕ್ ಆಗಿದೆ ಅಂತೇಳಿ. ಪಾಸಿಬಲಿ ಅದು LOC ಕಡೆನಾ ಇಲ್ಲ ಅಖನೂರು ಸೆಕ್ಟರ್ ಯಾವುದೋ, ಅಖನೂರು ಅಂದರೆ ಪ್ಲೈನ್ ಇಲಾಖೆಯಲ್ಲಿ ಮಾಡಿದಾರ ಗೊತ್ತಿಲ್ಲ. ಒಂದು ವೇಳೆ ಅವರೀಗ ಮಾಡಿದ್ದಾರೆ ಅಂತ ಹೇಳಿದರೆ ಅವರ್ ಆರ್ಮಿ ಶುಡ್ ಬಿ ಪ್ರಿಪೇರ್ ಟು ಟೇಕನ್ ಸ್ಟ್ರಾಂಗ್ ಅಫೆನ್ಸಿವ್ ಅಗೇನ್ಸ್ಟ್ ದೀಸ್ ಪೀಪಲ್. ಹಂಗೋದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೂ ಕೂಡ ಅವರು ಪದೇ ಕದನ ವಿರಾಮ ಉಲ್ಲಂಘನೆ ಆಲ್ಮೋಸ್ಟ್ ಡೈಲಿನೇ ಮಾಡಿದ್ದಾರೆ. ಹೌದು, ಆ ಶಿಮ್ಲಾ ಒಪ್ಪಂದನೆ ರದ್ದಾಗಿರೋ ರೀತಿ ಹೇಳಿದ್ರಲ್ಲ, ಅನೌನ್ಸೇ ಮಾಡಿದ್ರು, ಶಿಮ್ಲಾ ಒಪ್ಪಂದನೆ ರದ್ದು ಮಾಡ್ತಾ ಇದೀವಿ. ಆ ಶಿಮ್ಲಾ ಒಪ್ಪಂದ ರದ್ದು ಮಾಡ್ತು ಅಂತಂದ್ರೆ ಏನು, ಶಿಮ್ಲಾ ಮೇನ್ ಧಮಕಿ ಇದರಲ್ಲಿ ಏನಿದೆ ಅಂದರೆ, ಶಿಮ್ಲಾ ಅಗ್ರಿಮೆಂಟ್ ಇಸ್ ಬೈಲಾಟ್ರಲ್. ಎಸ್, ಅಂದರೆ ಥರ್ಡ್ ಪಾರ್ಟಿಗೆ ಮ್ಯಾಟರ್ ತೊಗೊಂಡು ಹೋಗಬಾರ್ದಂತ. ಸೊ ನಾವು ಸಿಮ್ಲಾ ಅಗ್ರಿಮೆಂಟೇ ಕ್ಯಾನ್ಸಲ್ ಮಾಡ್ತು ಅಂತಂದ್ರೆ ಈ ಕಾಶ್ಮೀರಿ ಇಶ್ಯೂ ನಾವು ವಿಲ್ ಟೇಕ್ ಇಟ್ ಟು ದ ಥರ್ಡ್ ಪಾರ್ಟಿ ಅಂತಕೊಂಡು ಒಂದಿಷ್ಟು ಥ್ರೆಟ್ ಕೊಟ್ಟಂಗೆ. ಸೊ ಇಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಯಾಕಂದ್ರೆ ಅದು ದೋ ಇಟ್ ಇಸ್ ಅ ಬೈಲಾಟ್ರಲ್ ಇಶ್ಯೂ, ಸ್ಟಿಲ್ ಯು ಆರ್ ಗೋಯಿಂಗ್ ಆ್ಯಂಡ್ ಕ್ರೈಯಿಂಗ್ ಇನ್ ದ UN, ಸ್ಟಿಲ್ ಯು ಆರ್ ಕ್ರೈಯಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಅಲೈಸ್. ಸೊ ಏನಂತಂದ್ರೆ ಲೆಟ್ ಸಿ. ಇಲ್ಲ, ಇದು ಆರ್ಮಿದು ಈಗ ಆಕ್ಷನ್ಸ್ ಉಂಟು ಸರ್. ಅವರೊಂದು 26 ಜನನ ಹೊಡೆದ್ರು, ನಾವೊಂದು 70 ಜನನ ಉಗ್ರನ್ನ ಹೊಡೆದಾಕಿದ್ವಿ. ಬರೀ ಲಿಮಿಟೆಡ್ ಆಪರೇಷನ್ಸೇ ಆಗ್ತಿದ್ರೆ ಇದು ಇನ್ನೊಂದು 50 ಜನ ನೆಕ್ಸ್ಟ್ ಹೊಡಿತಾರೆ, ನೆಕ್ಸ್ಟ್ ಇನ್ನು ಯಾವಾಗ್ಲಾದ್ರೂ ಬರ್ತಾರೆ. 365 ಡೇಸು ಕೂಡ ನಾವು ಪಾಠವನ್ನ ಕಲಿಸ್ಬೇಕು, ಪಾಕಿಸ್ತಾನ ನರಳ್ತಾ ಇರಬೇಕು. ಆ ರೀತಿಯಾಗಿ ಭಾರತ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಸೊ ಯುದ್ಧ ಆಗ್ಲಿ, ಸೇನೆ ಏನಕ್ಕೆ ಇರೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಹಾಗಾದ್ರೆ ಅಷ್ಟೊಂದು ಲಕ್ಷ ಜನ ಇದ್ದಾರೆ, ಅಷ್ಟೊಂದು ಲಕ್ಷ ಕೋಟಿ ಪ್ರತಿ ವರ್ಷ ಬಜೆಟ್ನಲ್ಲಿ ಎತ್ತಿರ್ತಿದ್ದೀರಾ, ಏನು ಅದೇನು ಶೋ ಮಾಡ್ಲಿಕ್ಕ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಇದ್ರ ಬಗ್ಗೆ ನೋಡಿದ್ರೆ ಈಗ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಸ್ಕಲೇಟರಿ ಆ್ಯಕ್ಷನ್. ಏನಂತಂದ್ರೆ ನಾವು ಯಾವಾಗಲೂ ಹೇಳ್ತೀವಿ, ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಫುಲ್ ಸ್ಕೇಲ್ ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಯಾಕಂದ್ರೆ ಅದರದ್ದು ರೆಪರ್ಕಷನ್ಸ್ ಫಾರ್ ಬೋತ್ ದ ಕಂಟ್ರೀಸ್ ಆರ್ ವೆರಿ ಸಿವಿಯರ್. ಎಕನಾಮಿಕ್ ಏನಂತಂದರೆ ಒಂದು 10 ವರ್ಷ ಎಕನಾಮಿಕಲಿ ನಾವು ಹೋಗ್ತೀವಿ. ವಾರ್ ಅಂದರೆ T20 ಮ್ಯಾಚ್ ಅಲ್ಲ, ಇಟ್ ಈಸ್ ಡಿಸ್ಟ್ರಾಕ್ಷನ್. ಸೊ ಹೇಳ್ಕೊಳ್ಳೋದೇ ಜಾಸ್ತಿ. ಐ ಓನ್ಲಿ ಹೋಪ್ ಏನಪ್ಪ ಅಂದರೆ ಫುಲ್ ಸ್ಕೇಲ್ ದೇಶ ಆದರೂ ಅಷ್ಟೇ, ಫುಲ್ ಸ್ಕೇಲ್ ವಾರ್ ಆಗಬಾರ್ದು.
ಬಟ್ ಲಿಮಿಟೆಡ್ ಏನೇನಿದೆಯಲ್ಲ ಈಗ ಏನಂತಂದ್ರೆ ನಮ್ಮದು ಇಂಡಿಯನ್ ಆರ್ಮಿದು ಇದಾಗಲಿ ಡಿಫೆನ್ಸ್ ಇದಾಗಲಿ ನಾವು ಬರೀ ರಿಟಾಲಿಯೇಟರಿ ಮಾಡೋಕ್ಕೆ ಹೋಗಬಾರ್ದು. ಇನ್ಮೇಲಿಂದ ಎಲ್ಲೆಲ್ಲಿ ಈಗ ಟೆರರ್ ಕ್ಯಾಂಪ್ಸ್ ಒಂದು 9 ಪ್ಲೇಸಸ್ ಟಾರ್ಗೆಟ್ ಮಾಡಿದ್ದಾರೆ. 9 ಅಲ್ಲಿ ಟೆರರಿಸ್ಟ್ ಅಮ್ಯುನಿಷನು ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ಯಾವ ಅಂತ ತಿಳ್ಕೊರಿ. ಇನ್ ಅನದರ್ ಮಂತ್ ಅನದರ್ 9 ವಿಲ್ ಬಿ ಕ್ರಿಯೇಟೆಡ್. ಸೊ ಆ ಟೈಮ್ದಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಯಾವ್ಯಾವ ಥರ ಇಂಟೆಲಿಜೆನ್ಸ್ ಬರ್ತಾ ಇರ್ತದೆ, ಈವನ್ ದೋ ದೆರ್ ಇಸ್ ನೋ ಟೆರರ್ ಅಟ್ಯಾಕ್ ದಿಸ್ ಸೈಡ್, ಯು ಆರ್ ವೆಲ್ ವಿತ್ ಇನ್ ಯುವರ್ ರೈಟ್ಸ್. ಏನಪ್ಪ ಅಂದ್ರೆ ಟೆರರ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕೊಳ್ಳೇನೆ ರಿಯಾಕ್ಟಿವ್ ಸ್ಟೆಪ್ ಅಲ್ಲ, ಪ್ರೊಯಾಕ್ಟಿವ್ ಸ್ಟೆಪ್ ತೊಗೊಂಡು ಡಿಸ್ಟ್ರಾಯ್ ಮಾಡ್ತಾನೆ ಹೋಗ್ಬೇಕು. ಯಾವಾಗಲೂ ಅವಾಗ ಏನಂತಂದ್ರೆ ನಾವು ಎಲ್ಲಿ ಟೆರರ್ ಕ್ಯಾಂಪನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ವಿತಿನ್ 48 hours 24 hours ಇದು ಕೈನೆಟಿಕ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ಕೈನೆಟಿಕ್ ಆ್ಯಕ್ಷನ್ ಅಂತಂದ್ರೆ ಈಗ ಇಸ್ರೇಲಿಗೆ ಆ ತಾಕತ್ತಿದೆ. 22ಗೆ ಅಟ್ಯಾಕ್ ಆಯ್ತಪ್ಪ 24 ಅನ್ನೋದ್ರಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಆ ಥರ ಕೈನೆಟಿಕ್ ಏನಂತಂದ್ರೆ ಇದೇನಪ್ಪ ಅಂದ್ರೆ ಆ್ಯಕ್ಷನ್ಸ್ ನಾವು ರೆಡಿ ಮಾಡಬೇಕು. ನಾಟ್ ಬಿಕಾಸ್ ಟಿಟ್ ಫಾರ್ ಟ್ಯಾಟ್ ನೀವು ಅಟ್ಯಾಕ್ ಮಾಡಿದರೆ ನಾವು ರಿಯಾಕ್ಟ್ ಮಾಡ್ತೀವಿ. ಈ ಸಲ ಪ್ರೊಯಾಕ್ಟಿವ್ ಟೆರರ್ ಕ್ಯಾಂಪ್ಸ್ ಮೇಲೆ ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ಬೇಕು ಅಂಟಿಲ್ ದೇರ್ ಮೇನ್ ಲೀಡರ್ಸ್ ಮೌಲಾನಾ ಮಸೂದ್ ಅಜರ್, ಹಫೀಜ್ ಸಯೀದ್ ಯಾವಾಗ ಲೀಡರ್ಶಿಪ್ ಕೊಲ್ಯಾಪ್ಸ್ ಆಗ್ತದೆ, ಟೆರರ್ನ ಕೊಲ್ಯಾಪ್ಸ್ ಆಗ್ತದೆ. ಅಲ್ಲ, ಯುದ್ಧಕ್ಕೆ ಒಂದು ಸಮಯ ಅಂತ ಇರಲ್ಲ. ಯಾಕೆಂದ್ರೆ ಯಾವಾಗಲೂ ಎಕನಾಮಿ ಚೆನ್ನಾಗಿರುವಂಥ ಸಂದರ್ಭ, ಎಕನಾಮಿ ಚೆನ್ನಾಗಿದೆ ಯಾಕೆ ಹಾಳು ಮಾಡ್ಕೊಳ್ತೀರಾ ಯುದ್ಧ ಮಾಡಿ ಅಂತಾರೆ. ಎಕನಾಮಿ ಚೆನ್ನಾಗಿಲ್ಲ ಅಂದರೆ ಭಿಕ್ಷೆ ಬೇಡ್ತಾ ಇರೋ ಟೈಮಲ್ಲಿ ಬೇಕಾ ಅಟ್ಯಾಕು, ಇನ್ನೂ ಕುಸ್ದೋಗ್ಬಿಡ್ತೀವಿ ನಾವು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಭಿಪ್ರಾಯ ಇರುತ್ತೆ. ರೈಟ್ ಟೈಮ್ ಅನ್ನುವಂಥದ್ದು ಯಾವತ್ತೂ ಬರಲ್ಲ, ಬಟ್ ಆನ್ಸರನ್ನು ಕೊಡಬೇಕಾಗತ್ತೆ. ನಮ್ಮ ದೇಶ ಎಷ್ಟು ಪವರ್ಫುಲ್ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲಿ ಬರೀ ಶಾಂತಿ ಅಲ್ಲ, ನಮ್ಮ ವಿರುದ್ಧ ತಿರುಗಿ ಬಿದ್ದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ಸಂದೇಶ ಕೂಡ ಪಾಸ್ ಮಾಡಬೇಕಾಗಿದೆ. ಇಡೀ ಜಗತ್ತಿಗೂ ಕೂಡ ಗೊತ್ತಾಗಬೇಕಾಗಿದೆ ಭಾರತ ಏನು ಅಂತ. ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಯುದ್ಧದ ವಿಚಾರದಲ್ಲಿ? ಪೊಲೈಟ್ನೆಸ್ ಈಸ್ ನಾಟ್ ಎ ವೀಕ್ನೆಸ್. ಕರೆಕ್ಟ್. ನೀವು ಸಂಭಾವಿತರು, ಅದು ಅದರ ಅರ್ಥ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ, ನಿಮ್ಮನ್ನು ರಿಯಾಕ್ಷನ್ಸ್ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರ, ನಾವು ಪ್ರತಿಯೊಬ್ಬರ ಒಂದು ಜನಗಳ ಒಂದು ಇದು ಮಾಡಿಕೊಂಡು ನಾವು ಯಾವ ಸ್ಟೆಪ್ಸ್ ಬೇಕಾದ್ರೆ ಮಾಡ್ತೀವಿ. ಬಟ್ ಪಾಕಿಸ್ತಾನ ಆ ರೀತಿ ಇಲ್ಲ. ಅದು ಇಟ್ ಈಸ್ ಎ ಇಸ್ಲಾಮಿಕ್ ರಿಪಬ್ಲಿಕ್. ಅದನ್ನು ಜನರಲ್ಸ್ಗಳು ಎಷ್ಟೆಷ್ಟು ಜನರುಗಳಿದ್ದಾರೆ ಅವ್ರುಗಳೇ ಅದನ್ನು ಕಂಟ್ರೋಲ್ ಮಾಡೋದು. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಮಾಡಿದಾನಲ್ಲ ಆಸಿಮ್ ಮುನೀರ್, ಅವ್ರ ಏರ್ಫೋರ್ಸ್ ಚೀಫ್ಸ್ ಮತ್ತು ನೇವಿ ಚೀಫ್ಸ್ ಏನು ಹೇಳ್ತಾರೆ, क्या तुम बताया नहीं है तुमको, ये ऐसे जाकर कर दिया तुमने, अभी हमारा ಪ್ಯಾಂಟ್ ಗೀಲ ಹೋಗಿ ನಮ್ಮ ಪ್ಯಾಂಟ್ ಒದ್ದೆ ಆಗ್ತಾ ಇದೆಯಲ್ಲ, ನೀನು ಎಂಥ ಕೆಲಸ ಮಾಡಿದೆ ಅಂತೇಳಿ ಅವನು ಇದೇ ರೀತಿ ಹುಚ್ಚುತನ ಮಾಡ್ತಾ ಇರ್ತಾರೆ. ಈ ಪಾಕಿಸ್ತಾನ ಅಪ್ಸ್ಕಂಡ್ ಆಗಿಬಿಟ್ಟಿದ್ನಲ್ಲ ಸರ್, ಇವನು ಅಪ್ಸ್ಕಂಡ್ ಆಗಿರ್ತಾರೆ. ಇವರು ನಮ್ಮ ಎದುರಿಗೆ ಇಲ್ಲ. ಬಟ್ ಈಗ ಇವ್ರ ವಾರ್ ಮಿಷನರೀಸ್ಗಳಿದೆಯಲ್ಲ ಅದನ್ನು ನಾವು ಡಿಸ್ಟ್ರಾಯ್ ಮಾಡಬೇಕು. ಒಂದು ವೇಳೆ ಇದು ಎಸ್ಕಲೇಷನ್ ಆದರೆ ಡೀಪ್ ಟಾರ್ಗೆಟ್ ಇನ್ ಫ್ರಂಟ್, ದಟ್ಸ್ LOC ಇಂದ ಇಂಟರ್ಮೀಡಿಯೇಟಿ ಮತ್ತು ಡೆಪ್ತ್, ಈ ಟಾರ್ಗೆಟ್ಗಳನ್ನ ನಾವು ಎಂಗೇಜ್ ಮಾಡಬೇಕು. ಇದು ಯಾಕೆಂತ ಹೇಳಿದ್ರೆ ಈಗ ಕರ್ನಲ್ ನಾಯ್ಕ್ ಹೇಳಿದ ಹಾಗೆ ಈ ಉಗ್ರವಾದಿಗಳದ್ದು ಮತ್ತೆ 10 ಜನ ಸಾಯಿಸಿ ಮತ್ತೆ ಬರ್ತಾರೆ ಅವರು. ಈ ಮದ್ರಾಸಗಳು ಇಟ್ಸ್ ಎ ಫ್ಯಾಕ್ಟ್ರಿ, ಮದ್ರಾಸ ಅಂತ ಹೇಳ್ತೀವಲ್ಲ ಅದೆಲ್ಲ ಇಟ್ಸ್ ಎ ಫ್ಯಾಕ್ಟ್ರಿ. ಅವರಿಗೆ ಅದು ಇಸ್ಲಾಮೈಸೇಷನು ಅದು ಇದೆಲ್ಲ ತುಂಬಿ ಕಾಶ್ಮೀರ ಅದೆಲ್ಲ ತುಂಬಿ ಅವ್ರನ್ನ ರೆಡಿ ಮಾಡಿ ಕಳಿಸಿರ್ತಾರೆ. ನಾವು ನನ್ನ ಕಣ್ಣೆದ್ರಿಗೆ ನಾವು SB ಕೊಪ್ಪಳದಲ್ಲಿ ಒಬ್ಬ ಫೈರ್ ಮಾಡ್ತಾ ಇದ್ದ, ಅವನಿಗೆ ಸುತ್ತುವರೆದ್ವಿ ನಾವು. ನಾನು ಅಲ್ಲೇ ಇದ್ದೆ ಹೆಡ್ ಕ್ವಾರ್ಟರ್ಸಲ್ಲಿ. ಹೋಗಿ ಅವನ್ನ ಮೆಲ್ಲ ಹಿಡಿದು, ಅವನಿಗೆ ಗೊತ್ತೇ ಇಲ್ಲ, ಒಂದು 18 ವರ್ಷದ ಹುಡುಗ ಅವನಷ್ಟೇ, ಫುಲ್ ಚರಸ್ ಗಾಂಜಾ ನಶೆಯಲ್ಲಿ ಇದ್ದಾರೆ ಅವನು. ಅವನ ಕೈಯಲ್ಲಿ ರೈಫಲ್ ಕೊಟ್ಟು ಕಳಿಸಿದ್ದಾರೆ ಅವರು. ಅವ್ರಿಗೆ ಜನ ಕೊಟ್ಟು ಗಾಂಜಾ ಕುಡಿಸಿ ಚರಸ್ ಕುಡಿಸಿ ಇವ್ರನ್ನ ರೈಫಲ್ ಕೊಟ್ಟು ಕಳಿಸೋದು, ಇದು ಅವ್ರಿಗೆ ಸತ್ತರೆ ಏನು ಬೇಜಾರಿಲ್ಲ. ಅದೇ ನಮಗೆ ಒಬ್ಬ ಸೈನಿಕ ಏನಾದರೂ ಆದರೆ ನಾವು ಇದು ಮಾಡ್ಕೊಳ್ತೇವೆ. ಅದೇ ಕಾರ್ಗಿಲಲ್ಲಿ ಅವ್ರದ್ದು ಎಷ್ಟೋ ಜನ ತೀರೋದ್ರು, ಅವ್ರ ಡೆಡ್ ಬಾಡಿ ತಗೊಂಡೋಗಿಲ್ಲ, ಅವರ ಕ್ರಿಮೇಷನ್ ನಾವು ಮಾಡಿದ್ದೀವಿ. ಅದರ ಮೇಲೆ ಅವರು ಪ್ರಾಪರ್ ಧರ್ಮದ ಫ್ಲಾಗ್ ಹಾಕ್ಕೊಂಡು ನಮ್ಮ ಮೌಲಾನಗಳು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅವರಿಗೆ. ಸೊ ದೇ ಆರ್ ನಾಟ್ ಅವ್ರ ನಥಿಂಗ್ ಟು ಲೂಸ್ ಫಾರ್ ದೆಮ್. ಬಟ್ ಈಗ ನಾವು ಕಲಿಸಲೇಬೇಕು ಅವರ ವಾರ್ ಮಿಷನರೀಸ್ ಏನಿದೆ. ಸರ್, ಈಗ ಒಂದು ಆಕ್ರೋಶದ ಮಾತು ಮತ್ತೊಂದು ಕೇಳಿ ಬರ್ತಾ ಇದೆ. ಒಂದು ಪ್ರತೀಕಾರ ಬೇಕು ಅಂತಿದ್ರು, ಪ್ರತೀಕಾರ ಆಗಿದೆ ಇವಾಗ. ಸೊ ಈ ತರ ಆದಾಗ ಒಂದು ಪ್ರತೀಕಾರ ಆಗುತ್ತೆ, ಆಮೇಲೆ ಸುಮ್ಮನಿದ್ ಬಿಡ್ತಾರೆ. ಇವಾಗ ಕರೆಕ್ಟ್ ಟೈಮ್, ಕರೆಕ್ಟ್. ಯಾಕಂದ್ರೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ಇಂಡಿಯಾ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಹೌದಮ್ಮ. ಈಗ ನೋಡಿ ಆಗ್ತಿದೆ. ಹೌದು.